ನಾವಿವತ್ತು ನೋಡ್ತಿರೋ ಮೂವಿಯಲ್ಲಿ ಕಾರ್ಗೆ ಜೀವ ಬಂದು ಭಯಾನಕ ಕಾರ್ ಆಗಿ ಬದಲಾದ್ರೆ ಏನೆಲ್ಲ ಆಗುತ್ತೆ ಅನ್ನೋದೇ ಈ ಮೂವಿ ಸ್ಟೋರಿ. ಈ ಮೂವಿ ಹೆಸರು ಕ್ರಿಸ್ಟೀನ್. ಈ ಮೂವಿ ಸ್ಟಾರ್ಟ್ ಆಗೋದು 1950ರಲ್ಲಿ. ಒಂದು ಕಾರ್ ಫ್ಯಾಕ್ಟರಿ ಒಳಗೆ ಹೊಸ ಕಾರ್ಸ್ ರೆಡಿ ಆಗ್ತಾ ಇರುತ್ತೆ. ಆದ್ರೆ ಇದ್ರಲ್ಲಿ ಒಂದ್ ರೆಡ್ ಕಲರ್ ಕಾರು ತುಂಬಾನೇ ಸ್ಪೆಷಲ್ ಆಗಿತ್ತು. ಒಬ್ಬ ಮೆಕ್ಯಾನಿಕ್ ಈ ಕಾರ್ ಮೇಲೆ ಕೆಲಸ ಮಾಡ್ತಿರ್ತಾನೆ. ಮೆಕ್ಯಾನಿಕ್ ಎಂಜಿನ್ ಚೆಕ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಕಾರಿನ ಹುಡ್ ತನ್ನಷ್ಟಕ್ ತಾನೇ ಕ್ಲೋಸ್ ಆಗ್ಬಿಡುತ್ತೆ. ಇದ್ರಿಂದ ಮೆಕ್ಯಾನಿಕ್ ಕೈಗೆ ತುಂಬಾನೇ ಪೆಟ್ಟಾಗುತ್ತೆ. ಮತ್ತೆ ಮೆಕ್ಯಾನಿಕ್ ನ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ಇನ್ನೊಬ್ಬ ಮೆಕ್ಯಾನಿಕ್ ಕಾರ್ನ ಚೆಕ್ ಮಾಡೋಕೆ ಬರ್ತಾನೆ. ಈ ಮೆಕ್ಯಾನಿಕ್ ಕಾರ್ ಒಳಗಡೆ ಕುತ್ಕೊಂಡು ಕೆಲಸ ಮಾಡ್ತಿರ್ಬೇಕಾದ್ರೆ ಇವನ್ ಸಿಗಾರ್ನ ಆಶ್ ಸೀಟ್ ಮೇಲೆ ಬೀಳುತ್ತೆ. ನಂತರ ಸಾಯಂಕಾಲ ಆದ್ಮೇಲೆ ಫ್ಯಾಕ್ಟರಿ ಕೆಲಸ ಎಲ್ಲ ಮುಗಿಯುತ್ತೆ. ಎಲ್ರೂ ತಮ್ಮ ಮನೆಗೆ ವಾಪಸ್ ಹೋಗ್ತಾ ಇರ್ತಾರೆ. ಆದ್ರೆ ಹೋಗ್ಬೇಕಾದ್ರೆ ಸೂಪರ್ವೈಸರ್ ನೋಡ್ತಾನೆ ರೆಡ್ ಕಲರ್ ಕಾರ್ ಲೈಟ್ ಇನ್ನು ಆನ್ ಆಗೇ ಇರುತ್ತೆ. ಸೂಪರ್ವೈಸರ್ ಹೋಗಿ ಕಾರ್ ಡೋರ್ ನ ಓಪನ್ ಮಾಡ್ತಿದ್ದಂಗೆ ಒಳಗಡೆಯಿಂದ ಸಿಗಾರ್ ಸೇತಿದ್ದ ಮೆಕ್ಯಾನಿಕ್ ನ ಡೆಡ್ ಬಾಡಿ ಸಡನ್ ಆಗಿ ಆಚೆ ಬೀಳುತ್ತೆ. ಕತೆ ಇಲ್ಲಿಂದ 28 ವರ್ಷ ಮುಂದೆ ಬರುತ್ತೆ. ಡೆನ್ನಿಸ್ ಅನ್ನೋ ಒಬ್ಬ ಸ್ಟೂಡೆಂಟ್ ನ ತೋರಿಸ್ತಾರೆ. ಇವನು ತನ್ನ ಕಾರಲ್ಲಿ ಆರ್ನಿ ಅನ್ನೋ ಇನ್ನೊಬ್ಬ ಹುಡುಗನ ಮನೆಗೆ ಬರ್ತಾನೆ. ಆರ್ನಿ ತುಂಬಾನೇ ಸೈಲೆಂಟ್ ಮತ್ತೆ ಫುಲ್ ಓದೋ ಹುಡುಗ ಆಗಿರ್ತಾನೆ. ಆದ್ರೆ ಡೆನಿಸ್ ಇದ್ರೂ ಆಪೋಸಿಟ್. ಆದ್ರೂ ಇಬ್ರು ತುಂಬಾ ಒಳ್ಳೆ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಇವತ್ತು ಇವ್ರದು ಕಾಲೇಜಲ್ಲಿ ಫಸ್ಟ್ ಡೇ ಆಗಿರುತ್ತೆ. ಕಾಲೇಜಿಗೆ ಹೋಗಿ ತಮ್ಮ ಲಾಕರ್ಸ್ ಇಂದ ಹೊಸ ಬುಕ್ಸ್ ನ ಆಚೆ ತೆಗಿತಾರೆ. ಅಷ್ಟ್ರಲ್ಲೇ ಇವರ ಕಣ್ಣು ಲೀ ಅನ್ನೋ ಒಬ್ಳು ಹೊಸ ಹುಡುಗಿ ಮೇಲೆ ಬೀಳುತ್ತೆ. ಇವಳ ಬ್ಯೂಟಿ ನೋಡಿ ಕಾಲೇಜ್ ನ ಎಲ್ಲಾ ಹುಡುಗರು ಫಿದಾ ಆಗ್ತಾರೆ. ನಂತರ ಕಾಲೇಜ್ ಮುಗಿಸ್ಕೊಂಡು ಡೆನಿಸ್ ಮತ್ತೆ ಆರ್ನಿ ವಾಪಸ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಆರ್ನಿಗೆ ಒಂದು ಮನೆ ಹೊರಗಡೆ ಇರೋ ಒಂದು ಕಾರ್ ಕಾಣಿಸುತ್ತೆ. ತಕ್ಷಣ ಆರ್ನಿ ಡೆನಿಸ್ಗೆ ಕಾರ್ ಸ್ಟಾಪ್ ಮಾಡು ಅಂತ ಹೇಳ್ತಾನೆ. ಇವರು ಕಾರ್ ಹತ್ರ ಹೋಗಿ ನೋಡ್ತಾರೆ. ಇದೊಂದು ರೆಡ್ ಕಲರ್ ಕ್ಲಾಸಿಕ್ ಕಾರ್ ಆಗಿರುತ್ತೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಫ್ಯಾಕ್ಟರಿಯಲ್ಲಿ ಒಂದು ರೆಡ್ ಕಾರ್ ತಯಾರಾಗಿತ್ತಲ್ಲ, ಅದೇ ಕಾರ್ ಇದು. ಆದ್ರೆ ಈಗ ಈ ಕಾರ್ ಕಂಡೀಷನ್ ಫುಲ್ ಸ್ಕ್ರಾಪ್ ಕಾರ್ ತರ ಆಗೋಗಿರುತ್ತೆ. ಆದ್ರೆ ಆರ್ನಿಗೆ ಇದು ಸ್ಕ್ರಾಪ್ ಕಾರ್ ಅನ್ಸೋದೇ ಇಲ್ಲ. ಕಾರ್ನ ನೋಡಿದ ತಕ್ಷಣ ಫುಲ್ ಇಷ್ಟ ಪಡಕ್ ಶುರು ಮಾಡ್ತಾನೆ. ಅಷ್ಟಲ್ಲೇ ಈ ಕಾರ್ ಓನರ್ ಜಾರ್ಜ್ ಇವ್ರ ಹತ್ರ ಬರ್ತಾನೆ. ಜಾರ್ಜ್ ಹೇಳ್ತಾನೆ, ಈ ಕಾರ್ ಹೆಸರು ಕ್ರಿಸ್ಟೀನ್. ಇದು ನನ್ನ ತಮ್ಮನ್ ಕಾರು. ಆದ್ರೆ ನನ್ನ ತಮ್ಮನ್ಗೆ ಸ್ವಲ್ಪ ವಾರಗಳ ಹಿಂದೆ ಡೆತ್ ಆಯ್ತು ಅಂತ ಹೇಳ್ತಾನೆ. ಇಲ್ಲಿ ಆಕ್ಚುಲಿ ಜಾರ್ಜ್ಗೆ ಆದಷ್ಟು ಬೇಗ ಈ ಕಾರಿಂದ ಮುಕ್ತಿ ಪಡಿಬೇಕು ಅಂತ ಇರ್ತಾನೆ. ಅದಕ್ಕೆ ಜಾರ್ಜ್ ಕಾರ್ನ ಬರೀ $250ಗೆ ಸೆಲ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಡೆನಿಸ್ ಆರ್ನಿಗ್ ಹೇಳ್ತಾನೆ, ಇಂಥ ಸ್ಕ್ರಾಪ್ ಕಾರ್ಗೆ ಯಾಕೋ ಇಷ್ಟೊಂದು ದುಡ್ಡು ಹಾಕ್ತಿದ್ಯಾ, ಬೇರೆ ಯಾವ್ದಾದ್ರೂ ಕಾರ್ ತಗೋ ಅಂತ ಅಡ್ವೈಸ್ ಮಾಡ್ತಾನೆ. ಆದ್ರೆ ಆರ್ನಿ ಏನೂ ಯೋಚನೆ ಮಾಡದೆ ಆನ್ ದ ಸ್ಪಾಟ್ ಈ ಕಾರ್ನ ಪರ್ಚೇಸ್ ಮಾಡ್ಬಿಡ್ತಾನೆ. ನಂತರ ಆರ್ನಿ ಸಂಜೆ ಮನೆಗ್ ಬಂದಾಗ ಕಾರ್ ತಗೊಂಡಿರೋ ವಿಷಯ ಆರ್ನಿ ಅಪ್ಪ ಅಮ್ಮನ್ಗೆ ಗೊತ್ತಾಗುತ್ತೆ. ಅಮ್ಮ ಆರ್ನಿಗೆ ಸಿಕ್ಕಾಪಟ್ಟೆ ಬೈತಾಳೆ. ಆದ್ರೆ ಆರ್ನಿ ಅಪ್ಪ ಅಮ್ಮನ್ ಮಾತ್ನ ಸ್ವಲ್ಪನೂ ಕೇಳಲ್ಲ. ಯಾಕಂದ್ರೆ ಆರ್ನಿ ಈ ಕಾರ್ನ ಅವನ್ ಸೇವ್ ಮಾಡಿರೋ ದುಡ್ಡಿಂದ ತಗೊಂಡಿರ್ತಾನೆ. ಆದ್ರೂ ಆರ್ನಿ ಅಮ್ಮ ಏನೇ ಆಗ್ಲಿ ಈ ಕಾರ್ ಮಾತ್ರ ಈ ಮನೆಯಲ್ಲಿರೋಕೆ ಚಾನ್ಸೇ ಇಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ. ಬೇರೆ ದಾರಿ ಇಲ್ದೆ ಆರ್ನಿ ಡೆನಿಸ್ ನ ಕರ್ಕೊಂಡು ಕಾರ್ನ ಒಂದ್ ಗ್ಯಾರಾಜ್ ತಗೊಂಡ್ ಬರ್ತಾನೆ. ಇವರು ಗ್ಯಾರಾಜ್ ಓನರ್ ವಿಲ್ ನ ಮೀಟ್ ಮಾಡ್ತಾರೆ. ಇವನು ಖಡೂಸ್ ಮುದುಕ ಆಗಿರ್ತಾನೆ. ಕಾರ್ನ ಗರಾಜ್ ಅಲ್ಲಿ ಪಾರ್ಕ್ ಮಾಡದ್ ಬಿಡ್ತಾನೆ ಇರಲ್ಲ. ಆದ್ರೆ ಆರ್ನಿ ತುಂಬಾನೇ ಸಾಫ್ಟ್ ಆಗಿ ಪದೇ ಪದೇ ಗರಾಜ್ ಓನರ್ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ, ಪ್ಲೀಸ್ ಈ ಕಾರ್ನ ಗರಾಜ್ ಅಲ್ಲಿ ಪಾರ್ಕ್ ಮಾಡಕ್ ಬಿಡಿ ಅಂತ. ಕೊನೆಗೆ ಗರಾಜ್ ಓನರ್ ಒಪ್ಕೋತಾನೆ. ಮತ್ತೆ ಆರ್ಮಿಗೆ ಕಾರ್ನ ಗರಾಜ್ ಅಲ್ಲಿ ಪಾರ್ಕ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾನೆ. ವಾಪಸ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಡೆನಿಸ್ ಆರ್ನಿಗೆ ಕೇಳ್ತಾನೆ, ಯಾಕೋ ಕ್ರಿಸ್ಟೀನ್ ತರ ಇರೋ ಇಂಥ ವರ್ಸ್ಟ್ ಮತ್ತೆ ಸ್ಕ್ರಾಪ್ ಕಾರ್ನ ಪರ್ಚೇಸ್ ಮಾಡ್ದೆ ಅಂತ. ಇಲ್ಲಿ ಆರ್ನಿ ಕೊಟ್ಟ ಆನ್ಸರ್ ಕೇಳಿ ಡೆನಿಸ್ಗೆ ಶಾಕ್ ಆಗುತ್ತೆ. ಆರ್ನಿ ಹೇಳ್ತಾನೆ, ನಾನು ಕ್ರಿಸ್ಟೀನ್ ನ ಚೂಸ್ ಮಾಡಿಲ್ಲ, ಕ್ರಿಸ್ಟೀನ್ನೇ ನನ್ನನ್ನ ಚೂಸ್ ಮಾಡಿದೆ ಅಂತ. ನೆಕ್ಸ್ಟ್ ಡೇ ಡೆನಿಸ್ ಲಂಚ್ ಟೈಮ್ ಅಲ್ಲಿ ಆರ್ನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ತುಂಬಾ ಹೊತ್ತಾದ್ರೂ ಆರ್ನಿ ಬರೋದೇ ಇಲ್ಲ. ಆರ್ನಿನ ಹುಡ್ಕೊಂಡು ಡೆನಿಸ್ ಆಚೆ ಬರ್ತಾನೆ. ಆಗ ಡೆನಿಸ್ ನೋಡ್ತಾನೆ ಬಡ್ಡಿ ಅನ್ನೋ ಒಬ್ಬ ರೌಡಿ ಹುಡುಗ ಆರ್ನಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇರ್ತಾನೆ. ಬಡ್ಡಿ ಆರ್ನಿದು ಲಂಚ್ ನ ಕಸ್ಕೊಂಡು ಆರ್ನಿಗೆ ಚಾಕು ತೋರಿಸಿ ಬೆದರಿಸ್ತಾ ಇರ್ತಾನೆ. ಡೆನಿಸ್ ಮಧ್ಯಕ್ಕೆ ಹೋಗಿ ಬಡ್ಡಿನ ತಡ್ಯೋಕೆ ನೋಡ್ತಾನೆ. ಬಡ್ಡಿ ಗ್ಯಾಂಗ್ ನವರು ಡೆನಿಸ್ ನ ಹೋಗೋಕೆ ಬಿಡಲ್ಲ. ಈ ಕಡೆ ಬಡ್ಡಿ ಲಂಚ್ ನ ಫ್ಲೋರ್ ಮೇಲೆ ಬಿಸಾಕಿ ಆರ್ನಿನ ಲಂಚ್ ಮೇಲೆಯೇ ತಳ್ಳಿ ಬೀಳಿಸ್ತಾನೆ. ಇದರಿಂದ ಪಾಪ ಆರ್ನಿದು ಗ್ಲಾಸಸ್ ಕೆಳಗ್ ಬೀಳುತ್ತೆ. ಬಡ್ಡಿ ಗ್ಲಾಸಸ್ ನ ತನ್ನ ಕಾಲಿಂದ ತುರಿದು ಪುಡಿ ಪುಡಿ ಮಾಡ್ಬಿಡ್ತಾನೆ. ಇದಾದ್ಮೇಲೆ ಬಡ್ಡಿ ಆರ್ನಿನ ಪರಿಸ್ಥಿತಿ ನೋಡಿ ನಗೋಕೆ ಶುರು ಮಾಡ್ತಾನೆ. ಆದ್ರೆ ಡೆನಿಸ್ಗೆ ಇದನ್ನ ನೋಡಿ ಕೋಪ ಬಂದು ಬಡ್ಡಿ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ತಕ್ಷಣ ಬಡ್ಡಿ ಗ್ಯಾಂಗ್ ನವರು ಡೆನಿಸ್ ನ ಹಿಡ್ಕೋಬಿಡ್ತಾರೆ. ಅಷ್ಟರಲ್ಲೇ ಬೇಗ ಒಬ್ಬರು ಟೀಚರ್ ಬಂದು ಈ ಫೈಟ್ ನ ಸ್ಟಾಪ್ ಮಾಡಿಸ್ತಾರೆ. ಆರ್ನಿ ಟೀಚರ್ಗೆ ಬಡ್ಡಿ ನಂಗೆ ಚಾಕು ತೋರಿಸಿ ಬೆದರಿಸದ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಆದ್ರೆ ಬಡ್ಡಿ ಒಪ್ಕೊಳ್ಳಲ್ಲ, ನನ್ನತ್ರ ಚಾಕು ಇಲ್ಲ ಅಂತ ವಾದ ಮಾಡ್ತಾನೆ. ಆಗ ಟೀಚರ್ ಬಡ್ಡಿಗೆ ಪಾಕೆಟ್ ಅಲ್ಲಿ ಏನಿದೆ ತೋರಿಸು ಅಂತ ಹೇಳ್ತಾರೆ. ಬಡ್ಡಿ ಪಾಕೆಟ್ ಖಾಲಿ ಮಾಡ್ಬೇಕಾದ್ರೆ ಚಾಕು ಆಚೆ ತೆಗಿತಾನೆ. ಇದನ್ನ ನೋಡಿ ಟೀಚರ್ ಬಡ್ಡಿ ಮತ್ತೆ ಬಡ್ಡಿ ಗ್ಯಾಂಗ್ ನ ಪ್ರಿನ್ಸಿಪಾಲ್ ಆಫೀಸ್ಗೆ ಕಳಿಸ್ತಾರೆ. ಫೈನಲಿ ಬಡ್ಡಿನ ಕಾಲೇಜಿಂದ ತೆಗ್ದಾಕ್ತಾರೆ.
ನಂತರ ತುಂಬಾ ವಾರಗಳು ಕಳೆದು ಹೋಗುತ್ತೆ. ಆರ್ನಿ ಡೇ ಅಂಡ್ ನೈಟ್ ಕಷ್ಟಪಟ್ಟು ಕ್ರಿಸ್ಟಿನ ರಿಪೇರ್ ಮಾಡೋ ಕೆಲಸದಲ್ಲಿ ಫುಲ್ ಬ್ಯುಸಿ ಆಗ್ಬಿಡ್ತಾನೆ. ಇದೇ ಟೈಮ್ ಅಲ್ಲಿ ಗೆರಾಜ್ ಓನರ್ ವಿಲ್ ಬರ್ತಾನೆ. ವಿಲ್ ಆರ್ನಿ ಮಾಡ್ತಿರೋ ರಿಪೇರಿಂಗ್ ಕೆಲಸನ ನೋಡಿ ಆರ್ನಿನ ತನ್ನ ಗ್ಯಾರೇಜ್ ಅಲ್ಲೇ ಕೆಲ್ಸಕ್ಕೆ ಸೇರ್ಕೋ ಅಂತ ಆರ್ನಿಗೆ ಹೇಳ್ತಾ, ನೀನು ಮಾಡೋ ಕೆಲಸಕ್ಕೆ ಬದಲಾಗಿ ನಿನ್ನ ಕಾರಿಗೆ ಬೇಕಾಗಿರೋ ಕೆಲವು ಸ್ಪೇರ್ ಪಾರ್ಟ್ಸ್ ನ ಗರಾಜ್ ಇಂದಾನೆ ತಕೋ ಅಂತ ಹೇಳ್ತಾನೆ. ಆರ್ನಿ ಇದನ್ ಕೇಳಿ ಖುಷಿಯಿಂದ ಓಕೆ ಸರ್ ಅಂತ ಹೇಳ್ತಾನೆ. ನಂತರ ಆರ್ನಿ ಇನ್ನು ಹೆಚ್ಚು ಇಂಟ್ರೆಸ್ಟ್ ಇಂದ ಕ್ರಿಸ್ಟಿನನ್ನ ರಿಪೇರ್ ಮಾಡೋ ಕೆಲಸದಲ್ಲಿ ಮುಳುಗಿ ಹೋಗ್ತಾನೆ. ಆದ್ರೆ ಪಾಪ ಆರ್ನಿಗೆ ಈ ವಿಷಯ ರಿಯಲೈಸ್ ಆಗಿರಲ್ಲ. ಕ್ರಿಸ್ಟಿನನ್ನ ಸರಿ ಮಾಡ್ತಾ ಮಾಡ್ತಾ ಆರ್ನಿಗೆ ಕ್ರಿಸ್ಟಿನ್ ಮೇಲೆ ಲಿಮಿಟ್ ಮೀರಿ ಅಟ್ಯಾಚ್ಮೆಂಟ್ ಶುರು ಆಗ್ಬಿಟ್ಟಿರುತ್ತೆ ಅಂತ. ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಸ್ವಲ್ಪ ಜನ ಫ್ರೆಂಡ್ಸ್ ಹೊಸ ಹುಡುಗಿ ಲೀ ಬಗ್ಗೆ ಮಾತಾಡ್ತಾ ಇರ್ತಾರೆ. ಫ್ರೆಂಡ್ಸು ಡೆನಿಸ್ಗೆ ಚಾಲೆಂಜ್ ಮಾಡ್ತಾರೆ, ನಿಂಗ್ ಧೈರ್ಯ ಇದ್ರೆ ಲೈಬ್ರರಿಗೆ ಹೋಗಿ ಲೀ ಹತ್ರ ಮಾತಾಡ್ಕೊಂಡ್ ಬಾ ಅಂತ. ಡೆನ್ನಿಸ್ ಕೂಡ ತನ್ನ ಫ್ರೆಂಡ್ಸ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿ ಲೀ ಹತ್ರ ಬರ್ತಾನೆ. ಆದ್ರೆ ಡೆನ್ನಿಸ್ ಮಾತಾಡೋಕೆ ಶುರು ಮಾಡೋದಕ್ಕೂ ಮುಂಚೆನೆ ಲೀ ತನಗೆ ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳ್ಬಿಡ್ತಾಳೆ. ಡೆನ್ನಿಸ್ಗೆ ಇದು ತುಂಬಾನೇ ಬೇಜಾರಾಗುತ್ತೆ. ಮತ್ತೆ ತನ್ನ ಫ್ರೆಂಡ್ಸ್ ಮುಂದೆ ಫುಲ್ ಎಂಬ್ಯಾರಸ್ ಆಗಿ ಟೇಬಲ್ ಇಂದ ಎದ್ದು ಹೊರಟು ಹೋಗ್ತಾನೆ. ನಂತರ ಸಂಜೆ ಡೆನಿಸ್ ಆರ್ನಿನ ಮೀಟ್ ಮಾಡೋಕೆ ಹೋಗ್ತಾನೆ. ಯಾಕಂದ್ರೆ ಇವರಿಬ್ರು ತುಂಬಾ ದಿನಗಳಿಂದ ಮೀಟ್ ಆಗಿರಲ್ಲ ಅದಕ್ಕೆ. ಆದ್ರೆ ಡೆನಿಸ್ ನೋಡ್ತಾನೆ ಆರ್ನಿ ಮುಂಚೆಗಿಂತ ತುಂಬಾನೇ ಚೇಂಜ್ ಆಗ್ಬಿಟ್ಟಿರ್ತಾನೆ. ಆರ್ನಿ ಈಗ ಗ್ಲಾಸಸ್ ಹಾಕ್ತಿರಲ್ಲ, ಫುಲ್ ಸ್ಟೈಲಿಶ್ ಬಟ್ಟೆಗಳನ್ನ ಹಾಕೊಂಡು ಒಂಥರ ಹೀರೋ ತರ ಕಾಣಿಸ್ತಾ ಇರ್ತಾನೆ. ಆರ್ನಿ ಡೆನಿಸ್ ಜೊತೆ ಹೆಚ್ಚು ಹೊತ್ತು ಕೂಡ ಮಾತಾಡಲ್ಲ. ತಕ್ಷಣ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋಕೆ ಅಂತ ಹೊರಟು ಹೋಗ್ತಾನೆ. ಆರ್ನಿ ಅಮ್ಮ ಆರ್ನಿನ ತಡೆಯೋಕ್ ಟ್ರೈ ಮಾಡ್ತಾರೆ. ಆದ್ರೆ ಆರ್ನಿ ಇವ್ರನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ಹೊರಟು ಹೋಗ್ತಾನೆ. ಆರ್ನಿ ಅಮ್ಮ ಡೆನಿಸ್ ಹತ್ರ ಹೇಳ್ತಾರೆ, ನನ್ಗೆ ಆರ್ನಿ ಮತ್ತೆ ಆರ್ನಿ ತಕೊಂಡ್ರು ಆ ಹೊಸ ಕಾರ್ ಬಗ್ಗೆ ತುಂಬಾನೇ ಟೆನ್ಷನ್ ಆಗ್ತಿದೆ ಅಂತ. ಯಾಕಂದ್ರೆ ಆರ್ನಿ ಅಮ್ಮನಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗಿರುತ್ತೆ. ಕಾರ್ನ ಪ್ರೀವಿಯಸ್ ಓನರ್ ಅದೇ ಕಾರ್ ಒಳಗಡೆನೆ ಉಸಿರುಗಟ್ಟಿ ಸತ್ತೋಗಿದ್ದ ಅಂತ. ಇದನ್ನ ಕೇಳಿ ಡೆನಿಸ್ ನೆಕ್ಸ್ಟ್ ಡೇ ಜಾರ್ಜ್ ನು ಮೀಟ್ ಮಾಡಕ್ ಬರ್ತಾನೆ. ಡೆನಿಸ್ ಕೇಳ್ತಾನೆ, ನಿಮ್ ತಮ್ಮನ್ಗೆ ಏನಾಯ್ತು ಅಂತ. ಜಾರ್ಜ್ ತನ್ನ ತಮ್ಮನ ಸ್ಟೋರಿನ ಹೇಳ್ತಾನೆ. ನನ್ ತಮ್ಮ ಯಾವಾಗ ಕ್ರಿಸ್ಟಿನ್ ಕಾರನ್ನ ಪರ್ಚೇಸ್ ಮಾಡ್ಕೊಂಡು ಅವಾಗ್ಲಿಂದ ಅವನು ಕ್ರಿಸ್ಟಿನ್ ಮೇಲೆ ಪೂರ್ತಿ ಹುಚ್ಚು ಇಟ್ಕೊಂಡಿದ್ದ. ಒಂದಿನ ಏನಾಯ್ತು ಅಂತ ಗೊತ್ತಿಲ್ಲ, ನನ್ ತಮ್ಮ ಮತ್ತೆ ಅವನ್ ವೈಫು ಮತ್ತೆ ಮಗಳು ಎಲ್ರೂ ಉಸಿರು ಗಟ್ಟಿ ಕಾರಲ್ಲೇ ಪ್ರಾಣ ಕಳ್ಕೊಂಡ್ರು. ಮತ್ತೆ ನನ್ ತಮ್ಮನ ಸಾವಿನ ನಂತರ ಕ್ರಿಸ್ಟಿನ್ ಆಟೋಮ್ಯಾಟಿಕ್ಲಿ ನನ್ ಮನೆ ಹೊರಗಡೆ ಬಂದ್ ನಿಂತಿತ್ತು. ಆದ್ರೆ ಹೇಗ್ ಬಂತು ಅಂತಾನೆ ಗೊತ್ತಿಲ್ಲ ಅಂತ ಜಾರ್ಜ್ ಹೇಳ್ತಾನೆ. ಇದನ್ನ ಕೇಳಿ ಡೆನಿಸ್ಗೆ ಇನ್ನೂ ಜಾಸ್ತಿ ಭಯ ಆಗುತ್ತೆ. ಆಮೇಲೆ ಡೆನಿಸ್ ಕ್ರಿಸ್ಟಿನ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋಕೆ ಗ್ಯಾರಾಜ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ನಂತರ ಯಾರಿಗೂ ಗೊತ್ತಾಗದಂಗೆ ಸೈಲೆಂಟ್ ಆಗಿ ಗರಾಜ್ ಒಳಗಡೆ ಬರ್ತಾನೆ. ಡೆನಿಸ್ ಕಾರ್ ಡೋರ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಕಾರ್ ಹ್ಯಾಂಡಲ್ ಎಳೆದ ತಕ್ಷಣ ಕಾರ್ನ ರೇಡಿಯೋ ತನ್ನಷ್ಟಕ್ಕೆ ತಾನೇ ಆನ್ ಆಗ್ಬಿಡುತ್ತೆ. ಇದನ್ನ ನೋಡಿ ಶಾಕ್ ಆಗಿ ಡೆನಿಸ್ ಯಾರಾದ್ರೂ ನೋಡ್ಬಿಡ್ತಾರೆ ಅಂತ ತಕ್ಷಣ ಇಲ್ಲಿಂದ ಎಸ್ಕೇಪ್ ಆಗ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ಡೆನಿಸ್ ಕಾಲೇಜ್ ಸ್ಟೇಡಿಯಂ ಅಲ್ಲಿ ಫುಟ್ಬಾಲ್ ಆಡೋಕ್ ಬಂದಿರ್ತಾನೆ. ಡೆನಿಸ್ ಒಂದು ಸ್ಪೆಷಲ್ ಗೋಲ್ ಹೊಡಿಯೋಕ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಇಲ್ಲಿಗೆ ಆರ್ನಿ ಎಂಟ್ರಿ ಕೊಡ್ತಾನೆ. ಮತ್ತೆ ಕ್ರಿಸ್ಟಿನ್ ಈಗ ಪೂರ್ತಿ ರೆಡಿಯಾಗಿ ಹೊಸ ಕಾರ್ ತರ ಫುಲ್ ಹೊಳಿತಾ ಇರುತ್ತೆ. ಇದನ್ನ ನೋಡಿ ಇಲ್ಲೇ ಇದ್ದ ಬಡ್ಡಿ ಮತ್ತೆ ಬಡ್ಡಿ ಗ್ಯಾಂಗ್ ಸಿಕ್ಕಾಪಟ್ಟೆ ಉರ್ಕೋತಾರೆ. ಆಗ ಲೀ ಕೂಡ ಕಾರಿಂದ ಆಚೆ ಬರ್ತಾಳೆ ಮತ್ತೆ ಎಲ್ಲರ ಮುಂದೇನೆ ಆರ್ನಿಗೆ ಕಿಸ್ ಮಾಡ್ತಾಳೆ. ಇದನ್ನ ನೋಡಿ ಡೆನಿಸ್ಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಡೆನಿಸ್ ಲೀನ ಲವ್ ಮಾಡ್ತಿರ್ತಾನೆ. ಡೆನಿಸ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಮತ್ತೆ ಗೇಮ್ ಮೇಲಿದ್ದ ಫೋಕಸ್ ಕಂಪ್ಲೀಟ್ ಆಗಿ ಹೊರಟು ಹೋಗುತ್ತೆ. ಇದೇ ಚಾನ್ಸ್ ನ ಯೂಸ್ ಮಾಡ್ಕೊಂಡು ಆಪೋಸಿಟ್ ಟೀಮ್ ನ ಪ್ಲೇಯರ್ ಡೆನಿಸ್ ನ ಜೋರಾಗಿ ತಳ್ಳಿ ಬೀಳಿಸ್ತಾನೆ. ಇದರಿಂದ ಡೆನಿಸ್ಗೆ ತುಂಬಾ ಡೀಪ್ ಆಗಿ ಇಂಜುರಿ ಆಗುತ್ತೆ. ಈ ಇನ್ಸಿಡೆಂಟ್ ಆಗಿ ತುಂಬಾ ದಿನಗಳಾದ್ಮೇಲೆ ಡೆನಿಸ್ ಕಣ್ಣು ಬಿಟ್ಟು ನೋಡ್ತಾನೆ. ಡೆನಿಸ್ ಹಾಸ್ಪಿಟಲ್ ಅಲ್ಲಿ ಇರ್ತಾನೆ. ಕಾಲು ಮತ್ತೆ ಕುತ್ತಿಗೆಗೆ ಪ್ಲಾಸ್ಟರ್ ಹಾಕಿರ್ತಾರೆ. ಮತ್ತೆ ಆರ್ನಿ ಕೂಡ ಡೆನಿಸ್ ನ ಮೀಟ್ ಮಾಡೋಕೆ ಬಂದಿರ್ತಾನೆ. ಡೆನಿಸ್ಗೆ ರಿಯಲೈಸ್ ಆಗುತ್ತೆ ನನ್ ಫ್ರೆಂಡ್ ಆರ್ನಿ ತುಂಬಾ ಸ್ಪೀಡ್ ಆಗಿ ಚೇಂಜ್ ಆಗ್ತಿದ್ದಾನೆ ಅಂತ. ಜಸ್ಟ್ 1 ಮಂತ್ ಹಿಂದೆ ಆರ್ನಿ ಒಬ್ಬ ಹೆದ್ರು ಪುಕ್ಲ ಮತ್ತೆ ನಾಚಿಕೆ ಸ್ವಭಾವದ ಹುಡುಗ ಆಗಿದ್ದ. ಯಾರತ್ರನೂ ಕೂಡ ಮಾತಾಡ್ತಾನಿರ್ಲಿಲ್ಲ. ಆದ್ರೆ ಈಗ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಪರ್ಸನ್ ಆಗಿದ್ದಾನೆ ಅಂತ. ನಂತರ ಆರ್ನಿ ಬೇಗ ಡೆನಿಸ್ಗೆ ಬಾಯ್ ಹೇಳಿ ಇಲ್ಲಿಂದ ಹೊರಟು ಹೋಗ್ತಾನೆ. ಆಮೇಲೆ ಸಂಜೆ ಆರ್ನಿ ಲೀ ಜೊತೆ ಮೂವಿ ಥಿಯೇಟರ್ಗೆ ಹೋಗ್ತಾನೆ. ಕಾರಿಂದ ಮೂವಿ ನೋಡ್ತಾ ಒಬ್ರಿಗೊಬ್ರು ಕಿಸ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಮ್ಯಾಟರ್ ಇದಕ್ಕಿಂತ ಮುಂದೆ ಹೋದಾಗ ಲೀ ಸಡನ್ ಆಗಿ ಕಾರಿಂದ ಆಚೆ ಬಂದ್ಬಿಡ್ತಾಳೆ. ಆರ್ನಿ ಲೀ ಹಿಂದೆ ಹೋಗಿ ಏನಾಯ್ತು ಅಂತ ಕೇಳ್ತಾನೆ. ಲೀ ಹೇಳ್ತಾಳೆ, ನನಗಿಂತ ಜಾಸ್ತಿ ನೀನು ಈ ಕಾರ್ನೇ ಲವ್ ಮಾಡ್ತಿದ್ಯಾ ಅಂತ. ಲೀ ಈ ತರ ಹೇಳ್ತಿರೋದನ್ನ ಕೇಳಿ ಆರ್ನಿಗೆ ತುಂಬಾನೇ ವಿಚಿತ್ರವಾಗನ್ಸುತ್ತೆ. ಮತ್ತೆ ಅಷ್ಟ್ರಲ್ಲೇ ಮಳೆ ಶುರು ಆಗ್ಬಿಡುತ್ತೆ. ಇದ್ರಿಂದ ಆರ್ನಿ ಹೇಗೋ ಕಷ್ಟಪಟ್ಟು ಲೀನ ಕನ್ವಿನ್ಸ್ ಮಾಡಿ ವಾಪಸ್ ಕಾರ್ ಒಳಗಡೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಸಡನ್ ಆಗಿ ಕಾರ್ ವಿಂಡ್ಶೀಲ್ಡ್ ಸ್ಟಕ್ ಆಗ್ಬಿಡುತ್ತೆ.
ವಿಂಡ್ಶೀಲ್ಡ್ ನ ಸರಿ ಮಾಡೋಕೆ ಅಂತ ಆರ್ನಿ ಕಾರಿಂದ ಆಚೆ ಹೋಗ್ತಾನೆ. ಲೀ ಕಾರ್ ಒಳಗಡೆ ಕುತ್ಕೊಂಡು ಏನೋ ತಿಂತಾ ಇರ್ತಾಳೆ. ಸಡನ್ ಆಗಿ ಕಾರಿನ ರೇಡಿಯೋ ಆಟೋಮ್ಯಾಟಿಕ್ ಆಗಿ ಆನ್ ಆಗ್ಬಿಡುತ್ತೆ. ಮತ್ತೆ ಡ್ಯಾಶ್ ಬೋರ್ಡ್ ಇಂದ ತುಂಬಾ ಬ್ರೈಟ್ ಲೈಟ್ ಬರುತ್ತೆ. ಇದರಿಂದ ಲೀಗೆ ಉಸಿರು ಕಟ್ಟೋ ತರ ಫೀಲ್ ಆಗುತ್ತೆ. ಲೀಗೆ ಉಸಿರಾಡೋಕೆ ಆಗ್ತಿರಲ್ಲ. ಇದನ್ನ ನೋಡಿ ಆರ್ನಿ ತಕ್ಷಣ ಲೀಗೆ ಹೆಲ್ಪ್ ಮಾಡಕ್ಕೆ ಓಡ್ ಬರ್ತಾನೆ. ಆದ್ರೆ ಕಾರ್ ಒಳಗಡೆಯಿಂದ ಲಾಕ್ ಆಗ್ಬಿಟ್ಟಿರುತ್ತೆ. ಈ ಕಡೆ ಲೀ ಉಸಿರುಗಟ್ಟಿ ಸಾಯೋ ಲೆವೆಲ್ಗೆ ಹೋಗಿರ್ತಾಳೆ. ಆದ್ರೆ ಕರೆಕ್ಟ್ ಟೈಮ್ಗೆ ಲೀ ಹೇಗೂ ಕಷ್ಟಪಟ್ಟು ಒಳಗಡೆಯಿಂದ ಡೋರ್ ಲಾಕ್ ನ ಓಪನ್ ಮಾಡ್ತಾಳೆ. ಅಷ್ಟರಲ್ಲೇ ಪಕ್ಕದಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿ ಲೀನ ಆಚೆ ಹೇಳ್ಕೊತಾನೆ. ಇದನ್ ನೋಡಿ ಆರ್ನಿಗೆ ಈ ವ್ಯಕ್ತಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆರ್ನಿಗೆ ಅನ್ಸುತ್ತೆ ಈ ವ್ಯಕ್ತಿ ಲೀ ಜೊತೆ ಫ್ಲರ್ಟ್ ಮಾಡ್ತಿದ್ದಾನೆ ಅಂತ. ಆದ್ರೆ ಆಕ್ಚುಲಿ ಈ ವ್ಯಕ್ತಿ ಲೀ ಗಂಟಲಲ್ಲಿ ಸಿಕ್ಕಾಕೊಂಡಿರೋ ಊಟನ ಆಚೆ ತೆಗಿತಿರ್ತಾನೆ ಅಷ್ಟೇ. ಇದೆಲ್ಲ ಆದ್ಮೇಲೆ ಆರ್ನಿ ಲೀನ ವಾಪಸ್ ಇವಳು ಮನೆಗ್ ಡ್ರಾಪ್ ಮಾಡ್ತಾನೆ. ಆದ್ರೆ ಲೀ ಮೈಂಡ್ ಅಲ್ಲಿ ಒಂದ್ ವಿಷಯ ಪಕ್ಕಾ ಕನ್ಫರ್ಮ್ ಆಗ್ಬಿಟ್ಟಿರುತ್ತೆ. ಲೀ ಹೇಳ್ತಾಳೆ ಕ್ರಿಸ್ಟೀನ್ ನನ್ನ ಸಾಯಿಸೋಕ್ ಟ್ರೈ ಮಾಡ್ತು. ಕ್ರಿಸ್ಟೀನ್ ನನ್ನ ನೋಡಿ ಉರ್ಕೋತಾಳೆ. ಯಾಕಂದ್ರೆ ನಾವಿಬ್ರು ಯಾವಾಗ ಕಾರಲ್ಲಿ ಒಟ್ಟಿಗಿರ್ತೀವೋ ಆಗ ಏನಾದ್ರೂ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ ಅಂತ ಆರ್ನಿಗ್ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಇದು ಬರೀ ಲೀನ ಭ್ರಮೆ ಅಷ್ಟೇ ಅಂತ ಆರ್ನಿ ಮನ್ಸಲ್ ಅನ್ಕೋತಾನೆ. ಆರ್ನಿ ಹೇಳ್ತಾನೆ ನಾವಿದ್ರ ಬಗ್ಗೆ ನಾಳೆ ಮಾತಾಡೋಣ ಅಂತ. ನಂತರ ಆರ್ನಿ ವಾಪಸ್ ಮನೆಗೆ ಹೋಗಕ್ ನೋಡ್ತಾನೆ. ಆದ್ರೆ ಕಾರ್ ಸ್ಟಾರ್ಟ್ ಆಗ್ತಾನೆ ಇರಲ್ಲ. ನೋಡಕ್ಕೆ ಕ್ರಿಸ್ಟೀನ್ ಕೋಪ ಮಾಡ್ಕೊಂಡಿರೋ ತರ ಕಾಣಿಸ್ತಾ ಇರುತ್ತೆ. ಆರ್ನಿ ಕ್ರಿಸ್ಟೀನ್ ಹತ್ರ ಮಾತಾಡ್ತಾ ಹೇಳ್ತಾನೆ ಇವತ್ತು ಲೀ ಜೊತೆ ಏನೇ ಆಗಿದ್ರು ನನಗೆ ಅದ್ರಿಂದ ಏನಾಗಲ್ಲ. ಯಾಕಂದ್ರೆ ನಾನ್ ಯಾವಾಗ್ಲೂ ಲವ್ ಮಾಡೋದು ಬರೀ ನಿನ್ನನ್ನೇ ಮಾತ್ರ ಅಂತ. ನಂತರ ಆರ್ನಿ ಕೀ ತಿರುಗಿಸಿದ ತಕ್ಷಣ ಕಾರ್ ಡೈರೆಕ್ಟ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಆರ್ನಿ ಸೀದಾ ಗರಾಜಿಗೆ ಬಂದು ಕ್ರಿಸ್ಟೀನ್ ನ ಪಾರ್ಕ್ ಮಾಡಿ ಮನೆಗ್ ವಾಪಸ್ ಹೋಗ್ತಾನೆ. ಆದ್ರೆ ಹಿಂದೆಯಿಂದ ಬಡ್ಡಿ ಮತ್ತೆ ಬಡ್ಡಿ ಗ್ಯಾಂಗ್ ಗ್ಯಾರೇಜ್ ಒಳಗಡೆ ನುಗ್ತಾರೆ. ಎಲ್ರೂ ಹತ್ರನೂ ಬೇರೆ ಬೇರೆ ತರ ವೆಪನ್ಸ್ ಇರುತ್ತೆ. ಮತ್ತೆ ನೋಡ್ತಿದ್ದಂಗೆನೆ ಪೂರ್ತಿ ಕಾರ್ನ ಹೊಡೆದು ಚೂರ್ ಚೂರ್ ಮಾಡಿ ಡಿಸ್ಟ್ರಾಯ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಡೇ ಆರ್ನಿ ಲೀನಾ ಹೇಗೋ ಕನ್ವಿನ್ಸ್ ಮಾಡಿ ಲೀ ಜೊತೆ ಆಚೆ ಹೋಗೋಣ ಅಂತ ಪ್ಲಾನ್ ಮಾಡಿ ಲೀನಾ ಗ್ಯಾರೇಜ್ಗೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಆರ್ನಿ ಕಣ್ಣು ಕ್ರಿಸ್ಟೀನ್ ಮೇಲೆ ಬಿದ್ದ ತಕ್ಷಣ ಕ್ರಿಸ್ಟೀನ್ ಪೂರ್ತಿ ಪುಡಿ ಪುಡಿ ಆಗಿರೋದನ್ನ ನೋಡ್ತಾನೆ. ಇದನ್ನ ನೋಡಿ ಆರ್ನಿಗೆ ತುಂಬಾನೇ ಫೀಲ್ ಆಗುತ್ತೆ. ಆರ್ನಿಗೆ ಅನ್ಸುತ್ತೆ ಇದೆಲ್ಲ ಮಾಡಿರೋದು ಲೀನೆ ಅಂತ. ಲೀ ಫುಲ್ ಶಾಕ್ ಆಗಿ ಇದನ್ ಯಾರ್ ಮಾಡಿದ್ದು ಅಂತ ಕೇಳ್ತಾಳೆ. ಆದ್ರೆ ಆರ್ನಿ ಏನ್ ಮಾತಾಡದೆ ಲೀ ಮೇಲೆ ಸಿಕ್ಕಾಪಟ್ಟೆ ಕಿರ್ಚಾಡ್ತಾನೆ. ಮತ್ತೆ ಲೀಗೆ ದೂರ ಹೊರಟೋಗು ಅಂತ ಹೇಳ್ತಾನೆ. ನಂತರ ಆರ್ನಿ ಪೇರೆಂಟ್ಸ್ಗೆ ಈ ವಿಷಯನ ಹೇಳ್ತಾನೆ. ಇವರು ಆರ್ನಿನ ಸಮಾಧಾನ ಮಾಡ್ತಾ ನಿಂಗೆ ಒಂದು ಹೊಸ ಕಾರ್ನ ಕೊಡಿಸ್ತೀವಿ ಬಿಡು ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿ ಆರ್ನಿಗೆ ಇನ್ನೂ ಜಾಸ್ತಿ ಕೋಪ ಬರುತ್ತೆ. ಯಾಕಂದ್ರೆ ಆರ್ನಿ ಅನ್ಕೋತಾನೆ ಲೀ ತರಾನೇ ಅಪ್ಪ ಅಮ್ಮ ಕೂಡ ಕ್ರಿಸ್ಟೀನ್ ನ ಇಷ್ಟಪಡಲ್ಲ ಅಂತ. ಮತ್ತೆ ಕ್ರಿಸ್ಟೀನ್ ನ ಈ ಪರಿಸ್ಥಿತಿಗೆ ಕಾರಣ ನೀವೇ ಅಂತ ಅಪ್ಪ ಅಮ್ಮ ಮೇಲೆ ಬ್ಲೇಮ್ ಮಾಡ್ತಾನೆ. ಯಾಕಂದ್ರೆ ಅವತ್ತು ಕಾರ್ನ ಮನೆಯಲ್ಲಿ ನಿಲ್ಸೋಕೆ ಪರ್ಮಿಷನ್ ಕೊಟ್ಟಿದ್ರೆ ಇವತ್ತು ಕಾರ್ ಸೇಫ್ ಆಗಿರ್ತಿತ್ತು ಅಂತ ಹೇಳ್ತಾ ಆರ್ನಿ ಇನ್ ಏನೇನೋ ಕೆಟ್ಟದಾಗ್ ಬೈದು ತನ್ನ ರೂಮ್ಗೆ ಹೋಗ್ತಿರ್ತಾನೆ. ಆಗ ಆರ್ನಿ ಅಪ್ಪ ಆರ್ನಿನ ಹಿಂದೆಯಿಂದ ಹಿಡ್ಕೊಂಡು ಅಮ್ಮನತ್ರ ಸಾರಿ ಕೇಳು ಅಂತ ಹೇಳ್ತಾರೆ. ಆದ್ರೆ ಆರ್ನಿ ಇನ್ನು ಏನೇನೋ ಕೆಟ್ಟದಾಗ್ ಮಾತಾಡ್ತಾನೆ ಇರ್ತಾನೆ. ಆಗ ಕೋಪ ತಡ್ಕೊಳ್ಳೋಕಾಗ್ದೆ ಆರ್ನಿ ಅಪ್ಪ ಆರ್ನಿ ಮೇಲೆ ಕೈ ಮಾಡ್ತಾರೆ. ಇದಕ್ ರಿಪ್ಲೈ ಆಗಿ ಆರ್ನಿ ತನ್ನ ಸ್ವಂತ ಅಪ್ಪನ ಕುತ್ತಿಗೆನ ಹಿಡ್ಕೊಳ್ತಾನೆ. ಇನ್ನೇನು ಹುಡಿಲೇಬೇಕು ಅನ್ನೋ ಲೆವೆಲ್ಗೆ ಹೋಗ್ತಾನೆ. ಆದ್ರೆ ಕೊನೆಗೆ ಬಿಟ್ಟು ಬಿಡ್ತಾನೆ. ಇದಾದ್ಮೇಲೆ ಆರ್ನಿ ಸೈಲೆಂಟ್ ಆಗಿ ಮನೆಯಿಂದ ಆಚೆ ಬಂದು ಸೀದಾ ಕ್ರಿಸ್ಟೀನ್ ಹತ್ರ ಬರ್ತಾನೆ. ಮತ್ತೆ ಇನ್ನೊಂದು ಸಲ ಒಂದೊಂದೇ ಪಾರ್ಟ್ಸ್ ನ ಸೇರಿಸಿ ಕ್ರಿಸ್ಟೀನ್ ನ ರಿಪೇರಿ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದ್ರೆ ಆರ್ನಿ ಈಗ ಒಂದು ದೃಶ್ಯ ನೋಡಿ ಫುಲ್ ಶಾಕ್ ಆಗ್ತಾನೆ. ಆರ್ನಿ ನೋಡ್ತಾನೆ ಮ್ಯಾಜಿಕ್ ಆದಂಗೆ ಕಾರ್ ಆಟೋಮ್ಯಾಟಿಕಲಿ ಸರಿ ಆಗ್ತಾ ಇರುತ್ತೆ. ಆರ್ನಿ ಫುಲ್ ಖುಷಿಯಾಗಿ ಕ್ರಿಸ್ಟೀನ್ ಹತ್ರ ಕೇಳ್ತಾನೆ ನೀನಿನ್ ಏನೇನ್ ಮಾಡ್ಬೋದು ಅಂತ. ಆಗ ಕ್ರಿಸ್ಟೀನ್ ಯಾವುದೇ ಕಷ್ಟ ಇಲ್ಲದೆ ಪೂರ್ತಿಯಾಗಿ ಆಟೋಮ್ಯಾಟಿಕ್ ಆಗಿ ರಿಪೇರಿ ಆಗ್ಬಿಡುತ್ತೆ. ನಂತರ ನಾವು ನೈಟ್ ಟೈಮ್ ಅಲ್ಲಿ ಮೂಚಿ ಅನ್ನೋ ಒಬ್ಬ ಹುಡುಗನ ನೋಡ್ತೀವಿ. ಇವನು ಬಡೀನ ಗ್ಯಾಂಗ್ ನವನು ಆಗಿರ್ತಾನೆ. ಇವನು ರೋಡ್ ಮಧ್ಯದಲ್ಲಿ ಒಂದು ಟ್ರಕ್ ನ ನಿಲ್ಸಿ ದರೋಡೆ ಮಾಡ್ತಾ ಇರ್ತಾನೆ. ಸಡನ್ ಆಗಿ ಮೂಚಿಗೆ ದೂರದಿಂದ ಒಂದು ಕಾರ್ನ ಇಂಜಿನ್ ಸೌಂಡ್ ಕೇಳಿಸುತ್ತೆ. ಮೂಚಿ ಸ್ವಲ್ಪ ಹತ್ರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಇದು ಕ್ರಿಸ್ಟೀನ್ ಅಂತ. ಪೂರ್ತಿ ಹೊಸ ಕಾರ್ ಆಗಿ ಮೂಚಿ ಮುಂದೆ ಬಂದು ನಿಂತಿರುತ್ತೆ. ಮೂಚಿಗೆ ಅರ್ಥ ಆಗ್ಬಿಡುತ್ತೆ ನಾನ್ ಬಡ್ಡಿ ಜೊತೆ ಸೇರಿ ಕ್ರಿಸ್ಟೀನ್ ನ ಡಿಸ್ಟ್ರಾಯ್ ಮಾಡಿರೋ ವಿಷಯ ಆರ್ನಿಗೆ ಗೊತ್ತಾಗಿದೆ ಅಂತ. ಅದಕ್ಕೆ ಮೂಚಿ ಆರ್ನಿ ಹತ್ರ ಸಾರಿ ಕೇಳ್ತಿರ್ಬೇಕಾದ್ರೆ ಸಡನ್ ಆಗಿ ಕಾರ್ ಹೆಡ್ಲೈಟ್ ಆನ್ ಆಗುತ್ತೆ. ಮತ್ತೆ ಫುಲ್ ಸ್ಪೀಡ್ ಆಗಿ ಮೂಚಿನ ಕಡೆ ನುಗ್ಗುತ್ತೆ. ಮೂಚಿ ಕ್ಷಣದಲ್ಲೇ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಇಲ್ಲಿಂದ ಓಡ್ತಾನೆ. ಮತ್ತೆ ರೋಡ್ ಪಕ್ಕದಲ್ಲೇ ಇದ್ದ ಒಂದು ಚಿಕ್ಕ ಗಲ್ಲಿಯಲ್ಲಿ ಹೌಸ್ಕೋತಾನೆ. ಮೂಚಿಗೆ ಅನ್ಸುತ್ತೆ ಈಗ ಆ ಕಾರ್ ನನ್ನ ಚೇಸ್ ಮಾಡೋದನ್ನ ಬಿಟ್ಬಿಡುತ್ತೆ ಅಂತ. ಆದ್ರೆ ಬೇಗನೆ ಕ್ರಿಸ್ಟೀನ್ ಮೂಚಿ ಹಿಂದೆ ಬೀಳುತ್ತೆ. ಮೂಚಿ ಓಡೋಗಿ ಒಂದು ಹಳೆ ವೇರ್ ಹೌಸ್ ಒಳಗಡೆ ಹೋಗ್ತಾನೆ. ಆದ್ರೆ ಕ್ರಿಸ್ಟೀನ್ ಮಾತ್ರ ಮೂಚಿನ ಚೇಸ್ ಮಾಡೋದನ್ನ ಬಿಡಲ್ಲ. ಫೈನಲ್ ಆಗಿ ಮೂಚಿ ಒಂದು ಜಾಗದಲ್ಲಿ ಸಿಕ್ಕಾಕೋತಾನೆ. ಎಸ್ಕೇಪ್ ಆಗೋಕೆ ಯಾವ ದಾರಿನೂ ಇರಲ್ಲ. ಕ್ರಿಸ್ಟೀನ್ ಮೂಚಿನ ಲಾಕ್ ಮಾಡ್ಕೊಳ್ಳುತ್ತೆ. ಮೂಚಿ ಚಾಕು ತೆಗೆದು ಆರ್ನಿಗೆ ಬೆದರಿಸ್ತಾನೆ. ಆದ್ರೆ ಕ್ರಿಸ್ಟೀನ್ ಫೋರ್ಸ್ ಆಗಿ ಒಳಗಡೆ ನುಗ್ಗಿ ಮೂಚಿನ ಸಿಕ್ಕಾಪಟ್ಟೆ ಕ್ರೂರವಾಗಿ ಅಪ್ಪಚ್ಚಿ ಮಾಡಿ ಸಾಯಿಸ್ಬಿಡುತ್ತೆ.
ನೆಕ್ಸ್ಟ್ ಡೇ ಬೆಳಗ್ಗೆ ಆರ್ನಿ ಡೆನಿಸ್ ನ ಮೀಟ್ ಮಾಡೋಕ್ ಹೋಗ್ತಾನೆ. ಮತ್ತೆ ಡೆನಿಸ್ಗೆ ಮೂಚಿ ಡೆತ್ ಬಗ್ಗೆ ಹೇಳ್ತಾನೆ. ಇದನ್ ಕೇಳಿ ಡೆನಿಸ್ ಸಿಕ್ಕಾಪಟ್ಟೆ ಶಾಕ್ ಆಗ್ತಾನೆ. ಮತ್ತೆ ಡೆನಿಸ್ಗೆ ಒಂದ್ ವಿಷಯ ಅರ್ಥನೇ ಆಗ್ತಿರಲ್ಲ. ಕ್ರಿಸ್ಟಿನ್ ಪೂರ್ತಿಯಾಗಿ ಡಿಸ್ಟ್ರಾಯ್ ಆಗಿತ್ತು ತಾನೆ, ಆದ್ರೆ ಇಷ್ಟು ಬೇಗ ಸರಿಯಾಗಾಯ್ತು ಅಂತ ಕೇಳ್ತಾನೆ. ಆರ್ನಿ ಮಾತ್ರ ಏನೂ ರಿಪ್ಲೈ ಕೊಡದೆ ಸೈಲೆಂಟ್ ಆಗಿ ಇಲ್ಲಿಂದ ಹೊರಟು ಹೋಗ್ತಾನೆ. ಆಚೆ ಹೋಗ್ಬೇಕಾದ್ರೆ ಆರ್ನಿನ ಡಿಟೆಕ್ಟಿವ್ ಜೆಂಕಿನ್ಸ್ ಮೀಟ್ ಮಾಡೋಕ್ ಬರ್ತಾನೆ. ಡಿಟೆಕ್ಟಿವ್ ಆರ್ನಿಗ್ ಹೇಳ್ತಾನೆ, ನಿನ್ ಕಾರ್ ಮೇಲೆ ಅಟ್ಯಾಕ್ ಮಾಡಿದ ರೌಡಿಗಳನ್ನ ನಾನ್ ಹುಡುಕ್ತಿದ್ದೀನಿ, ಮತ್ತ ಅದ್ರ ಜೊತೆಗೆ ಮೂಚಿನ ಮರ್ಡರ್ ಕೇಸ್ನ ಕೂಡ ನಾನೇ ಹ್ಯಾಂಡಲ್ ಮಾಡ್ತಿದ್ದೀನಿ ಅಂತ. ಆರ್ನಿ, ನನ್ಗೆ ಮೂಚಿ ಡೆತ್ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ, ಆದ್ರೆ ಈ ನ್ಯೂಸ್ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಡಿಟೆಕ್ಟಿವ್ಗೆ ಆರ್ನಿ ಮೇಲೆ ಡೌಟ್ ಶುರುವಾಗುತ್ತೆ. ಡಿಟೆಕ್ಟಿವ್ ಆರ್ನಿಗೆ ಹೇಳ್ತಾನೆ, ನಿನ್ ಗರ್ಲ್ ಫ್ರೆಂಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಈ ಕಾರ್ ಪೂರ್ತಿ ಪುಡಿ ಪುಡಿ ಆಗಿತ್ತು ಅಂತ, ಆದ್ರೆ ಈಗ ಸರಿ ಹೋಗಿದೆ ಅಂತ ಕೇಳ್ತಾನೆ. ಇದನ್ನ ಕೇಳಿ ಆರ್ನಿ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳಿ ಇಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆಮೇಲೆ ಆರ್ನಿ ಲೀಗೆ ಕಾಲ್ ಮಾಡಿ ಮೀಟ್ ಆಗು ಕರೀತಾನೆ. ಆದ್ರೆ ಲೀ ಬರೋಕೆ ಆಗಲ್ಲ ಅಂತ ಹೇಳ್ಬಿಡ್ತಾಳೆ. ಇದರಿಂದ ಆರ್ನಿಗೆ ಇನ್ನೂ ಜಾಸ್ತಿ ಕೋಪ ಬರುತ್ತೆ. ಈ ಕಡೆ ಬಡ್ಡಿ ಮತ್ತೆ ಡಾನ್ ಸ್ಟೋರ್ ಇಂದ ಡ್ರಿಂಕ್ಸ್ ನ ತಕೊಂಡು ಕಾರಲ್ಲಿ ಕೂತ್ಕೊಂಡು ಇಲ್ಲಿಂದ ಹೊರಡ್ತಾರೆ. ಆನ್ ದ ವೇ ಇನ್ನೊಂದು ಕಾರ್ ಇವ್ರನ್ನ ಚೇಸ್ ಮಾಡೋಕೆ ಶುರು ಮಾಡುತ್ತೆ. ಬಡ್ಡಿ ಕಾರ್ ನಿಲ್ಸಿ ಹಿಂದೆ ಇರೋ ಕಾರಲ್ಲಿ ಯಾರಿದ್ದಾರೆ ಅಂತ ನೋಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಕಾರ್ ಹೆಡ್ಲೈಟ್ಸ್ ಫೋಕಸ್ಗೆ ಬಡ್ಡಿಗೆ ಯಾರು ಅಂತ ಸರಿಯಾಗಿ ಕಾಣಿಸೋದೇ ಇಲ್ಲ. ಆಮೇಲೆ ಬಡ್ಡಿ ತನ್ನ ಕಾರ್ನ ರಿವರ್ಸ್ ತಗೋತಾನೆ. ಹಿಂದೆ ಇರೋ ಕಾರ್ ಕೂಡ ರಿವರ್ಸ್ ಹೋಗುತ್ತೆ. ಈಗ ಬಡ್ಡಿಗೆ ಪಕ್ಕಾ ಗೊತ್ತಾಗುತ್ತೆ ಈ ಕಾರ್ ಕ್ರಿಸ್ಟಿನ್ ಅಂತ. ಬಡ್ಡಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಫುಲ್ ಸ್ಪೀಡ್ ಆಗಿ ಕಾರ್ನ ಓಡಿಸ್ಕೊಂಡು ಹೋಗಿ ಸೀದಾ ಒಂದ್ ಗ್ಯಾಸ್ ಸ್ಟೇಷನ್ ಅಲ್ಲಿ ನಿಲ್ಸ್ತಾನೆ. ಇಲ್ಲಿ ಬಡ್ಡಿ ಫ್ರೆಂಡ್ ರಿಚಿ ಕೆಲಸ ಮಾಡ್ತಾ ಇರ್ತಾನೆ. ಬಡ್ಡಿ ಕಾರಿಂದ ಇಳಿದು ದೊಡ್ಡ ಕಬ್ಬಿನ ರೋಡ್ ನ ಎತ್ಕೊಳ್ತಾನೆ. ಮತ್ತೆ ಸರಿಯಾಗಿ ಬುದ್ಧಿ ಕಳ್ಸೋಕೆ ಫುಲ್ ರೆಡಿ ಆಗಿ ನಿಂತ್ಕೋತಾನೆ. ಆದ್ರೆ ಅಷ್ಟರಲ್ಲೇ ಕ್ರಿಸ್ಟಿನ್ ಫುಲ್ ಸ್ಪೀಡ್ ಅಲ್ಲಿ ಬಂದು ಸೀದಾ ಬಡ್ಡಿ ಕಾರ್ಗೆ ಜೋರಾಗಿ ಗುದ್ದುತ್ತೆ. ಇದರಿಂದ ಬಡ್ಡಿ ಕಾರ್ ಫುಲ್ ಡ್ಯಾಮೇಜ್ ಆಗುತ್ತೆ. ಬಡ್ಡಿಗೆ ಅನ್ಸುತ್ತೆ ಕ್ರಿಸ್ಟಿನ್ ಒಳಗಡೆ ಆರ್ನಿ ಇದ್ದಾನೆ ಅಂತ. ಅದಕ್ಕೆ ಬಡ್ಡಿ ಆರ್ನಿಗೆ ಆಚೆ ಬಾರೋ ಅಂತ ಕರೀತಾನೆ. ಆದ್ರೆ ಕ್ರಿಸ್ಟಿನ್ ಇನ್ನೊಂದು ಸಲ ಫುಲ್ ಸ್ಪೀಡ್ ಆಗಿ ಬಂದು ಬಡ್ಡಿ ಕಾರ್ಗೆ ಗುದ್ದುತ್ತೆ. ಸೀದಾ ಕಾರ್ ವರ್ಕ್ಶಾಪ್ ಒಳಗಡೆ ಹೋಗ್ಬಿಡುತ್ತೆ. ಡಾನ್ ಕಾರ್ ಒಳಗಡೆನೆ ಕೂತಿರ್ತಾನೆ. ಇದೇ ಟೈಮ್ ಅಲ್ಲಿ ಬಡ್ಡಿ ಕಾರಿಂದ ಪೆಟ್ರೋಲ್ ಲೀಕ್ ಆಗೋಕೆ ಶುರು ಆಗುತ್ತೆ. ಮತ್ತೆ ಸಡನ್ ಆಗಿ ಬೆಂಕಿ ಹತ್ಕೊಳ್ಳುತ್ತೆ. ನೋಡ್ತಿದ್ದಂಗೆನೆ ಪೂರ್ತಿ ಗ್ಯಾರೇಜ್ ಬ್ಲಾಸ್ಟ್ ಆಗೋಗುತ್ತೆ. ಮತ್ತೆ ರಿಚಿ ಕೂಡ ಈ ಬ್ಲಾಸ್ಟ್ ಅಲ್ಲಿ ಸತ್ತೋಗ್ತಾನೆ. ಇದನ್ನ ನೋಡ್ತಿದ್ದಂಗೆ ಬಡ್ಡಿ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಇಲ್ಲಿಂದ ಓಡೋಕೆ ಶುರು ಮಾಡ್ತಾನೆ. ಆದ್ರೆ ಕ್ರಿಸ್ಟಿನ್ ಬೆಂಕಿ ಹಚ್ಕೊಂಡಿದ್ರು ಬಡ್ಡಿನ ಚೇಸ್ ಮಾಡ್ಕೊಂಡು ಹೋಗೋಕೆ ಶುರು ಮಾಡುತ್ತೆ. ಫೈನಲ್ ಆಗಿ ಕ್ರಿಸ್ಟಿನ್ ಬಡ್ಡಿನ ಕೂಡ ತುಳಿದು ಸಾಯಿಸ್ಬಿಡುತ್ತೆ. ಮತ್ತೆ ಬಡ್ಡಿ ಸುಟ್ಟು ಬೂದಿ ಆಗೋಗ್ತಾನೆ. ಸ್ವಲ್ಪ ಗಂಟೆಗಳಾದ್ಮೇಲೆ ಗ್ಯಾರೇಜ್ ಓನರ್ಗೆ ಯಾವುದೋ ಒಂದು ಕಾರ್ ಬರ್ತಿರೋ ಸೌಂಡ್ ಕೇಳಿಸುತ್ತೆ. ಗ್ಯಾರೇಜ್ ಓನರ್ ಆಚೆ ಬಂದು ನೋಡ್ತಾನೆ. ಕ್ರಿಸ್ಟಿನ್ ಪೂರ್ತಿ ಹೊಗೆಯಿಂದ ಕವರ್ ಆಗಿ ನಿಂತಿರುತ್ತೆ. ಇದನ್ನು ನೋಡಿ ಗ್ಯಾರೇಜ್ ಓನರ್ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾನೆ. ಯಾಕಂದ್ರೆ ಆರ್ನಿ ಬೇರೆ ಯಾವುದೋ ಕಾರ್ನ ರಿಪೇರಿ ಮಾಡೋಕೆ ಅಂತ ಹೊರಕ್ ಹೋಗಿರ್ತಾನೆ. ಈಗ ಗ್ಯಾರೇಜ್ ಓನರ್ ತನ್ನ ಗನ್ ಎತ್ಕೊಂಡು ಅಸಲಿಗೆ ಕ್ರಿಸ್ಟಿನ್ ಒಳಗಡೆ ಕೂತಿರೋದು ಯಾರು ಅಂತ ನೋಡೋಕೆ ಹತ್ತಿರ ಹೋಗ್ತಾನೆ. ಗ್ಯಾರೇಜ್ ಓನರ್ ಕಾರ್ ಡೋರ್ ನ ಓಪನ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಹ್ಯಾಂಡಲ್ ಸಿಕ್ಕಾಪಟ್ಟೆ ಬಿಸಿ ಆಗಿರುತ್ತೆ. ಇದ್ರಿಂದ ಗ್ಯಾರೇಜ್ ಓನರ್ ಒಂದು ಬಟ್ಟೆನ ಯೂಸ್ ಮಾಡ್ಕೊಂಡು ಹೇಗೋ ಡೋರ್ನ ಓಪನ್ ಮಾಡ್ತಾನೆ. ಆದ್ರೆ ಗ್ಯಾರೇಜ್ ಓನರ್ ಒಳಗಡೆ ನೋಡಿದಾಗ ಕಾರ್ ಒಳಗಡೆ ಯಾರೂ ಕೂಡ ಇರಲ್ಲ. ಗ್ಯಾರೇಜ್ ಓನರ್ಗೆ ಫುಲ್ ಟೆನ್ಷನ್ ಶುರುವಾಗುತ್ತೆ. ಹಾಗಾದ್ರೆ ಈ ಕಾರ್ನ ಡ್ರೈವ್ ಮಾಡ್ತಾ ಇದ್ದಿದ್ದು ಯಾರು ಅಂತ ಗ್ಯಾರೇಜ್ ಓನರ್ಗೆ ಏನೂ ಅರ್ಥ ಆಗ್ತಿರಲ್ಲ. ಇದೇ ಕನ್ಫ್ಯೂಷನ್ ಅಲ್ಲಿ ಕಾರ್ ಒಳಗಡೆ ಕೂತ್ಕೊಂಡ್ ಬಿಡ್ತಾನೆ. ಆದ್ರೆ ಇದು ಗ್ಯಾರೇಜ್ ಓನರ್ ಲೈಫ್ ನಲ್ಲೇ ಮಾಡಿದ ಅತಿ ದೊಡ್ಡ ತಪ್ಪಾಗಿರುತ್ತೆ. ಯಾಕಂದ್ರೆ ಕ್ರಿಸ್ಟಿನ್ಗೆ ಇವತ್ತು ಒಂದೇ ಒಂದು ಸಾಕ್ಷಿನೂ ಉಳಿಸೋಕೆ ಇಷ್ಟ ಇರಲ್ಲ. ಸಡನ್ ಆಗಿ ಕಾರ್ ಡೋರ್ ಒಳಗಡೆಯಿಂದ ಆಟೋಮ್ಯಾಟಿಕ್ ಆಗಿ ಲಾಕ್ ಆಗ್ಬಿಡುತ್ತೆ. ಮತ್ತೆ ಕ್ರಿಸ್ಟಿನ್ ಒಳಗಡೆ ಇರೋ ಸೀಟ್ ನ ಡ್ಯಾಶ್ ಬೋರ್ಡ್ ಕಡೆಗೆ ಫುಲ್ ಫೋರ್ಸ್ ಆಗಿ ಪುಷ್ ಮಾಡಿ ಗ್ಯಾರೇಜ್ ಓನರ್ ವಿಲ್ ನ ಉಸಿರುಗಟ್ಟಿಸಿ ಕ್ರೂರವಾಗಿ ಸಾಯಿಸಿಬಿಡುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ಆರ್ನಿ ಗ್ಯಾರೇಜ್ ಬಂದಾಗ ತುಂಬಾ ಪೊಲೀಸ್ ಕಾರ್ಗಳು ನಿಂತಿರೋದನ್ನ ನೋಡ್ತಾನೆ. ಇಲ್ಲಿ ಆರ್ನಿಗೆ ಡಿಟೆಕ್ಟಿವ್ ಜೆನ್ಕಿನ್ಸ್ ಮೀಟ್ ಆಗ್ತಾರೆ. ಮತ್ತೆ ಡಿಟೆಕ್ಟಿವ್ ಇಂದ ಗೊತ್ತಾಗುತ್ತೆ ಕ್ರಿಸ್ಟಿನ್ ಒಳಗಡೆ ಗ್ಯಾರೇಜ್ ಓನರ್ದು ಡೆಡ್ ಬಾಡಿ ಸಿಕ್ಕಿದೆ ಅಂತ. ಇದನ್ನ ಕೇಳಿ ಆರ್ನಿ ಇದೆಲ್ಲ ಹೇಗಾಯ್ತು ಅಂತ ನನ್ಗೆ ಗೊತ್ತಿಲ್ಲ ಅಂತ ಆಕ್ಟಿಂಗ್ ಮಾಡ್ತಾನೆ. ಆದ್ರೆ ಆರ್ನಿ ಮನಸ್ಸಿಗೆ ಪಕ್ಕಾ ಗೊತ್ತಿರುತ್ತೆ ಇದರ ಹಿಂದೆ ಕ್ರಿಸ್ಟಿನ್ ಕೈವಾಡ ಇದೆ ಅಂತ. ಯಾಕಂದ್ರೆ ಕ್ರಿಸ್ಟಿನ್ ಇನ್ನೊಂದು ಸಲ ಫುಲ್ ಹೊಸ ಕಾರ್ ತರ ಹೊಳಿತಾ ತನ್ನ ಜಾಗದಲ್ಲಿ ಬಂದು ನಿಂತಿರುತ್ತೆ. ಈ ಕಡೆ ಡೆನಿಸ್ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಮನೆಗೆ ವಾಪಸ್ ಬರ್ತಾನೆ. ಆಗ ಲೀ ಡೆನಿಸ್ಗೆ ಕಾಲ್ ಮಾಡಿ ನಾನ್ ನಿನ್ನನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾಳೆ. ಲೀ ಡೆನಿಸ್ ನ ಮೀಟ್ ಮಾಡಿ ಹೇಳ್ತಾಳೆ ಕ್ರಿಸ್ಟಿನ್ ಈಗ ಆರ್ನಿನ ಪೂರ್ತಿಯಾಗಿ ಕಂಟ್ರೋಲ್ ಮಾಡ್ಕೊಂಡಿದೆ. ಆರ್ನಿ ಕ್ರಿಸ್ಟಿನ್ ನ ಹುಚ್ಚಿನಲ್ಲಿ ಬಂದು ಪೂರ್ತಿಯಾಗಿ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾನೆ ಅಂತ. ಇದನ್ ಕೇಳಿ ಡೆನಿಸ್ ಹೇಳ್ತಾನೆ ಆರ್ನಿ ಯಾವತ್ತೂ ತನ್ನಷ್ಟಕ್ಕೆ ತಾನೇ ಈ ತರ ತಪ್ಪು ಕೆಲಸ ಮಾಡೋಕೆ ಚಾನ್ಸೇ ಇಲ್ಲ ಅಂತ ನನಗ್ ನಂಬಿಕೆ ಇದೆ. ಆದ್ರೆ ಕ್ರಿಸ್ಟಿನ್ ಏನಾದ್ರೂ ಅವನ್ ಮೈಂಡ್ ನ ಕಂಟ್ರೋಲ್ ಮಾಡ್ತಿದ್ರೆ ಆರ್ನಿ ತಪ್ಪು ಕೆಲಸ ಮಾಡಕ್ಕೆ ಸಾಧ್ಯ ಇದೆ. ಆದ್ರಿಂದ ನಾವು ಕ್ರಿಸ್ಟಿನ್ ನ ಕಂಪ್ಲೀಟ್ ಆಗಿ ಮುಗಿಸ್ಲೇಬೇಕು ಅಂತ ಫೈನಲ್ ಆಗಿ ಡಿಸೈಡ್ ಮಾಡ್ತಾನೆ. ಇದಾದ್ಮೇಲೆ ಲೀ ತನ್ನ ಮನೆಗೆ ವಾಪಸ್ ಹೋಗ್ತಾಳೆ.
ಸ್ವಲ್ಪ ಹೊತ್ತಾದ್ಮೇಲೆ ಆರ್ನಿ ಕ್ರಿಸ್ಟಿನ್ ಅಲ್ಲಿ ಕೂತ್ಕೊಂಡು ಸೀದಾ ಡೆನಿಸ್ ನ ಮನೆಗ್ ಬರ್ತಾನೆ. ಆರ್ನಿ ಡೆನಿಸ್ಗೆ ಬಾ ಒಂದ್ ರೈಡ್ಗೆ ಹೋಗೋಣ ಅಂತ ಹೇಳ್ತಾನೆ. ಡೆನಿಸ್ ಕೂಡ ರೆಡಿ ಆಗ್ತಾನೆ. ಕಾರ್ ಓಡಿಸ್ತಿರ್ಬೇಕಾದ್ರೆ ಆರ್ನಿ ಇನ್ನೊಂದ್ಸಲ ಸಿಕ್ಕಾಪಟ್ಟೆ ವಿಚಿತ್ರವಾಗಿ ಬಿಹೇವ್ ಮಾಡೋಕೆ ಶುರು ಮಾಡ್ತಾನೆ. ಸಡನ್ ಆಗಿ ಆರ್ನಿ ಕಾರ್ನ ಫುಲ್ ಸ್ಪೀಡ್ ಅಲ್ಲಿ ಓಡಿಸೋಕೆ ಶುರು ಮಾಡಿ ಕೈಯಿಂದ ಸ್ಟಿಯರಿಂಗ್ ವೀಲ್ ನ ಬಿಟ್ಬಿಡ್ತಾನೆ. ಇದನ್ನ ನೋಡಿ ಡೆನಿಸ್ಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಡೆನಿಸ್ ಆರ್ನಿಗೆ ಕ್ರಿಸ್ಟಿನ್ ಈಗ ನಿನ್ ಕಂಟ್ರೋಲ್ ಅಲ್ಲಿ ಇಲ್ಲ, ಬೇಗ ಸ್ಟೀರಿಂಗ್ ವೀಲ್ ನ ಹಿಡ್ಕೋ, ಇಲ್ಲಾಂದ್ರೆ ನಾವಿಬ್ರು ಸತ್ತೋಗ್ತೀವಿ ಅಂತ ಹೇಳ್ತಾನೆ. ಆದ್ರೆ ಆರ್ನಿ ತುಂಬಾನೇ ವಿಚಿತ್ರವಾಗಿ ಹೇಳ್ತಾನೆ, ನನ್ನ ಮತ್ತು ಕ್ರಿಸ್ಟಿನ್ ನಡುವೆ ಯಾರೂ ಬರೋಕೆ ಸಾಧ್ಯ ಇಲ್ಲ, ನನಗೆ ಕ್ರಿಸ್ಟಿನ್ ಮೇಲೆ ಪೂರ್ತಿ ನಂಬಿಕೆ ಇದೆ ಅಂತ ಹೇಳ್ತಾನೆ. ಮತ್ತೆ ಈ ಪಾಯಿಂಟ್ ನ ಪ್ರೂವ್ ಮಾಡೋಕೆ ಆರ್ನಿ ಕಾರ್ನ ಫುಲ್ ಸ್ಪೀಡ್ ಆಗಿ ಓಡಿಸ್ತಾ ಆಪೋಸಿಟ್ ಲೇನ್ಗೆ ಕಾರ್ನ ನುಗ್ಗಿಸ್ಬಿಡ್ತಾನೆ. ಎದುರುಗಡೆಯಿಂದ ಬರ್ತಿದ್ದ ಕಾರ್ಗೆ ಇನ್ನೇನ್ ಗುದ್ಬೇಕು ಅನ್ನೋಷ್ಟ್ರಲ್ಲಿ ಇವರು ಜಸ್ಟ್ ಮಿಸ್ ಅಲ್ಲಿ ಉಳ್ಕೋತಾರೆ. ತನ್ನ ಫ್ರೆಂಡ್ ನ ಈ ಲೆವೆಲ್ ನ ಹುಚ್ಚತನ ನೋಡಿ ಈಗ ಈ ಕಾರ್ನ ತಡಿಬೇಕು ಅಂದ್ರೆ ತಾನೇ ಏನಾದ್ರೂ ಆಕ್ಷನ್ ತಗೊಳ್ಳೇಬೇಕು ಅಂತ ಡೆನಿಸ್ ಫೈನಲ್ ಆಗಿ ಡಿಸೈಡ್ ಮಾಡ್ತಾನೆ. ನೆಕ್ಸ್ಟ್ ಡೇ ಡೆನಿಸ್ ಕ್ರಿಸ್ಟಿನ್ ಬೋನೆಟ್ ಮೇಲೆ ಒಂದು ನೋಟ್ ಬರೀತಾನೆ. ಇದರಲ್ಲಿ ಸಂಜೆ ಗರಾಜ್ ಹತ್ರ ಸಿಗುವಂತ ಆರ್ನಿಗೆ ಬರ್ದಿರ್ತಾನೆ. ಸಂಜೆ ಡೆನಿಸ್ ಮತ್ತೆ ಲೀ ಇಬ್ರು ಗರಾಜಲ್ಲಿ ಆರ್ನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಆರ್ನಿ ಬರಲ್ಲ. ಇದಕ್ಕೆ ಇವರಿಬ್ರು ಪಕ್ಕದಲ್ಲೇ ನಿಂತಿದ್ದ ಒಂದು ಬುಲ್ಡೋಸರ್ ಅಲ್ಲಿ ಕುತ್ಕೊಂಡು ಬುಲ್ಡೋಸರ್ ನ ಡ್ರೈವ್ ಮಾಡ್ಕೊಂಡು ಗ್ಯಾರಾಜ್ ಒಳಗಡೆ ತಗೊಂಡ್ ಬರ್ತಾರೆ. ಈಗ ಲೀ ಮತ್ತೆ ಡೆನಿಸ್ ಒಂದು ಪ್ಲಾನ್ ಮಾಡ್ತಾರೆ. ಲೀ ಆಫೀಸ್ ಒಳಗಡೆ ಬಚ್ಚಿಟ್ಕೊಂಡಿರ್ತಾಳೆ. ಆರ್ನಿ ಇಲ್ಲಿಗೆ ಬಂದ ತಕ್ಷಣ ಲೀ ಗೇಟ್ ನ ಲಾಕ್ ಮಾಡ್ತಾಳೆ. ಇದೇ ಚಾನ್ಸ್ ನ ಯೂಸ್ ಮಾಡ್ಕೊಂಡು ಡೆನಿಸ್ ಬುಲ್ಡೋಸರ್ ಇಂದ ಕ್ರಿಸ್ಟಿನ್ ನ ಗುದ್ದಿ ಪೂರ್ತಿಯಾಗಿ ಡಿಸ್ಟ್ರಾಯ್ ಮಾಡ್ಬೇಕು ಅಂತ. ನಂತರ ಪ್ಲಾನ್ ಪ್ರಕಾರ ಲೀ ಆಫೀಸ್ ಒಳಗಡೆ ಹೋಗ್ತಿರ್ತಾಳೆ. ಆದ್ರೆ ಇವರಿಗೆ ಗೊತ್ತಿರಲ್ಲ ಕ್ರಿಸ್ಟಿನ್ ಆಲ್ರೆಡಿ ಗರಾಜ್ ಒಳಗಡೆನೆ ಸ್ಕ್ರಾಪ್ ಒಳಗಡೆ ಸೈಲೆಂಟ್ ಆಗಿ ಬಚ್ಚಿಟ್ಕೊಂಡಿದೆ ಅಂತ. ಸಡನ್ ಆಗಿ ಕ್ರಿಸ್ಟಿನ್ ತನ್ನ ಹೆಡ್ ಲೈಟ್ಸ್ ಲೀ ಕಡೆಗೆ ಆನ್ ಮಾಡುತ್ತೆ. ಮತ್ತೆ ಲೀನ ತುರಿದು ಸಾಯಿಸೋಕೆ ಫುಲ್ ಸ್ಪೀಡ್ ಆಗಿ ನುಗ್ಗಿ ಬರುತ್ತೆ. ಲೀ ಹೇಗೋ ಕಷ್ಟಪಟ್ಟು ಮೇಲ್ಗಡೆ ಗಾಳಿಯಲ್ಲಿ ನೇತಾಡ್ತಿದ್ದ ಒಂದ್ ಟೈರ್ ನ ಹಿಡ್ಕೊಂಡು ತನ್ನ ಪ್ರಾಣ ಉಳಿಸ್ಕೊತಾಳೆ. ಆದ್ರೆ ಕ್ರಿಸ್ಟಿನ್ ಕೂಡ ಈಸಿಯಾಗಿ ಸೋಲೊಪ್ಕೊಳ್ಳೋಕೆ ರೆಡಿ ಇರಲ್ಲ. ಕ್ರಿಸ್ಟಿನ್ ಇನ್ನೊಂದು ಸಲ ಲೀ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದೆ ಬರುತ್ತೆ. ಅಷ್ಟರಲ್ಲೇ ಡೆನಿಸ್ ಬುಲ್ಡೋಸರ್ ನ ಮುಂಭಾಗನ ಲೀ ಮುಂದೆ ತಂದು ನಿಲ್ಲಿಸ್ತಾನೆ. ಇದರಿಂದ ಕ್ರಿಸ್ಟಿನ್ಗೆ ಲೀಗೆ ಗುದ್ದೋಕೆ ಆಗಲ್ಲ. ಇದಾದ್ಮೇಲೆ ಕ್ರಿಸ್ಟಿನ್ ರಿವರ್ಸ್ ಹೋಗಿ ಗ್ಯಾರಾಜ್ ನ ಇನ್ನೊಂದು ಮೂಲೆಗೆ ಹೋಗಿ ನಿಂತ್ಕೊಳ್ಳುತ್ತೆ. ಇದೇ ಗ್ಯಾಪ್ ಅಲ್ಲಿ ಡೆನಿಸ್ ಕೂಡ ಬುಲ್ಡೋಸರ್ ನ ಕ್ರಿಸ್ಟಿನ್ ಎದುರುಗಡೆ ತಗೊಂಡ್ ಬರ್ತಾನೆ. ಈಗ ಎರಡು ಗಾಡಿಗಳು ಮುಖಾಮುಖಿ ಬಂದು ನಿಲ್ಲುತ್ತೆ. ಇಲ್ಲಿ ನಮ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಕ್ರಿಸ್ಟಿನ್ ಈಗ ತಾನಾಗೆ ಓಡ್ತಾ ಇಲ್ಲ, ಬದಲಾಗಿ ಆರ್ನಿ ಒಳಗಡೆ ಕೂತು ಕ್ರಿಸ್ಟಿನ್ ನ ಓಡಿಸ್ತಾ ಇದ್ದಾನೆ ಅಂತ. ಆರ್ನಿ ಈಗ ಪೂರ್ತಿಯಾಗಿ ಕ್ರಿಸ್ಟಿನ್ ಕಂಟ್ರೋಲ್ ಅಲ್ಲಿರ್ತಾನೆ. ಸಡನ್ ಆಗಿ ಕಾರ್ ತನ್ನ ಹೆಡ್ ಲೈಟ್ಸ್ ನ ಡೆನಿಸ್ ಕಡೆಗೆ ಆನ್ ಮಾಡುತ್ತೆ. ಮತ್ತೆ ಕೇವಲ ಕೆಲವೇ ಸೆಕೆಂಡ್ಸ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಪೂರ್ತಿಯಾಗಿ ಸರಿಯಾಗುತ್ತೆ. ಬ್ಯಾಡ್ ಲಕ್ ಅಂದ್ರೆ ಇದೇ ಟೈಮ್ಗೆ ಬುಲ್ಡೋಸರ್ ಕೂಡ ಆಫ್ ಆಗೋಗುತ್ತೆ. ಡೆನಿಸ್ ಬುಲ್ಡೋಸರ್ ನ ಮತ್ತೆ ಸ್ಟಾರ್ಟ್ ಮಾಡೋಕೆ ಕಷ್ಟ ಪಡ್ತಾ ಇರ್ತಾನೆ. ಇದೇ ಚಾನ್ಸ್ ನ ಯೂಸ್ ಮಾಡ್ಕೊಂಡು ಆರ್ನಿಲಿನ ಶಾಶ್ವತವಾಗಿ ಮುಗಿಸ್ಬಿಡಬೇಕು ಅಂತ ಆಫೀಸ್ ಕಡೆಗೆ ಫುಲ್ ಸ್ಪೀಡ್ ಅಲ್ಲಿ ನುಗ್ತಾನೆ. ಆದ್ರೆ ಆಫೀಸ್ ಗೋಡೆ ಗೊತ್ತಿದ ತಕ್ಷಣ ಕಾರ್ ಒಳಗಿದ್ದ ಆರ್ನಿ ವಿಂಡ್ಶೀಲ್ಡ್ ಹೊಡ್ಕೊಂಡು ಕಾರಿಂದ ಆಚೆ ಬಂದು ಬೀಳ್ತಾನೆ. ಪಾಪ ಆರ್ನಿಗೆ ಏನಾಯ್ತು ಅಂತ ನೋಡೋಕೆ ಲೀ ಸ್ವಲ್ಪ ಹತ್ರ ಬರ್ತಾಳೆ. ಆದ್ರೆ ಕೆಳಗ್ ಬಿದ್ದಿದ್ದ ಆರ್ನಿ ಸಡನ್ ಆಗಿ ಎದ್ ನಿಂತು ಲೀಗೆ ಸಿಕ್ಕಾಪಟ್ಟೆ ಹೆದರಿಸ್ತಾನೆ. ಆದ್ರೆ ಬ್ಯಾಡ್ ಲಕ್ ಅಂದ್ರೆ ಆರ್ನಿ ಬಾಡಿ ಒಳಗೆ ವಿಂಡ್ಶೀಲ್ಡ್ ನ ದೊಡ್ಡ ಗ್ಲಾಸ್ ಪೀಸ್ ಚುಚ್ಕೊಂಡ್ ಬಿಟ್ಟಿರುತ್ತೆ. ಆರ್ನಿ ಸಾಯೋ ಕೊನೆ ಗಳಿಗೆಯಲ್ಲಿ ತನ್ನ ಫೇವ್ರೆಟ್ ಕಾರ್ ಕ್ರಿಸ್ಟಿನ್ ನ ಟಚ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆರ್ನಿಗೆ ಇಂಜರೀಸ್ ನ ತಡ್ಕೊಳ್ಳೋಕೆ ಆಗಲ್ಲ. ಮತ್ತೆ ಆರ್ನಿ ಕ್ರಿಸ್ಟಿನ್ ಮುಂದೆನೆ ತನ್ನ ಪ್ರಾಣ ಬಿಡ್ತಾನೆ. ಇದನ್ನ ನೋಡಿ ಲೀ ತಕ್ಷಣ ಈ ಜಾಗದಿಂದ ಓಡ್ತಾಳೆ. ಆದ್ರೆ ಕ್ರಿಸ್ಟಿನ್ ಸೇಡು ತೀರ್ಸ್ಕೊಳ್ಳೋಕೆ ತಕ್ಷಣ ರಿವರ್ಸ್ ಗೇರ್ ಹಾಕಿ ಲೀನ ತುಳಿದು ಸಾಯಿಸೋಕೆ ಟ್ರೈ ಮಾಡುತ್ತೆ. ಸದ್ಯ ಈ ಟೈಮ್ಗೆ ಲೀ ಹೇಗೋ ಎಸ್ಕೇಪ್ ಆಗ್ತಾಳೆ. ಮತ್ತೆ ಕ್ರಿಸ್ಟಿನ್ ಹೋಗಿ ಒಂದ್ ಪಿಲ್ಲರ್ಗೆ ಡಿಕ್ಕಿ ಹೊಡೆದು ಇಲ್ಲೇ ಸಿಕ್ಕಾಕೊಳ್ಳುತ್ತೆ. ಈ ಕಡೆ ಡೆನಿಸ್ ಈ ಚಾನ್ಸ್ ನ ನೋಡಿ ಬುಲ್ಡೋಸರ್ ನ ರಿಪೇರಿ ಮಾಡಿ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಕ್ರಿಸ್ಟಿನ್ ಕಡೆಗೆ ಬುಲ್ಡೋಸರ್ ನ ತಕೊಂಡ್ ಬರ್ತಾನೆ. ಡೆನಿಸ್ ಕ್ರಿಸ್ಟಿನ್ಗೆ ಸಿಕ್ಕಾಪಟ್ಟೆ ಜೋರಾಗಿ ಡಿಕ್ಕಿ ಹೊಡಿತಾನೆ. ಆದ್ರೂ ಕೂಡ ಕ್ರಿಸ್ಟಿನ್ ಡೆನಿಸ್ಗೆ ಫೈಟ್ ಬ್ಯಾಕ್ ಮಾಡ್ತಾ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿರುತ್ತೆ. ಕ್ರಿಸ್ಟಿನ್ ಇನ್ನೊಂದು ಸಲ ಲೀ ಕರೆಗೆ ನುಗ್ಗುತ್ತೆ. ಆದ್ರೆ ಡೆನಿಸ್ ಬುಲ್ಡೋಸರ್ ನ ಬ್ಲೇಡ್ ಇಂದ ಕ್ರಿಸ್ಟಿನ್ ನ ಹಿಂದೆಯಿಂದ ಜೋರಾಗಿ ಕುಟ್ಟು ಬಿಡ್ತಾನೆ. ಈ ಅಟ್ಯಾಕ್ ಇಂದ ಕ್ರಿಸ್ಟಿನ್ ನ ಪವರ್ ಸ್ವಲ್ಪ ಕಮ್ಮಿ ಆಗುತ್ತೆ. ತಕ್ಷಣ ಲೀ ಬೇಗ ಓಡ್ ಹೋಗಿ ಬುಲ್ಡೋಸರ್ ಒಳಗಡೆ ಡೆನಿಸ್ ನ ಜೊತೆ ಸೇರಿಕೊಳ್ತಾಳೆ. ಆದ್ರೆ ಈ ಕಡೆ ಕ್ರಿಸ್ಟಿನ್ ಮತ್ತೆ ಆಕ್ಟಿವ್ ಆಗಿ ಆಟೋಮ್ಯಾಟಿಕ್ ಆಗಿ ರಿಪೇರಿ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ಆದ್ರೆ ಈ ದುಷ್ಟ ಶಕ್ತಿನ ಶಾಶ್ವತವಾಗಿ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿ ಡೆನಿಸ್ ಬುಲ್ಡೋಸರ್ ನ ಸ್ಟಾರ್ಟ್ ಮಾಡಿ ಸೀದಾ ಕ್ರಿಸ್ಟಿನ್ ನ ಮೇಲೆ ಹತ್ಸಿ ಕ್ರಿಸ್ಟಿನ್ ನ ಪೂರ್ತಿಯಾಗಿ ಪುಡಿ ಪುಡಿ ಮಾಡ್ಬಿಡ್ತಾನೆ. ಕ್ರಿಸ್ಟಿನ್ ಇನ್ನು ಕೂಡ ಇಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿರುತ್ತೆ. ಆದ್ರೆ ಡೆನಿಸ್ ಬಿಡಲ್ಲ. ಕ್ರಿಸ್ಟಿನ್ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡ್ತಾನೆ. ಫೈನಲ್ ಆಗಿ ಈ ದೊಡ್ಡ ಫೈಟ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಡೇ ಡೆನಿಸ್ ಮತ್ತೆ ಲೀ ಒಂದು ಜಂಕ್ ಯಾರ್ಡ್ ಅಲ್ಲಿ ಡಿಟೆಕ್ಟಿವ್ ಜೆನ್ಕಿನ್ಸ್ ನ ಮೀಟ್ ಮಾಡ್ತಾರೆ. ಇಲ್ಲಿ ಇವ್ರು ನೋಡ್ತಾರೆ ಕ್ರಿಸ್ಟಿನ್ ಈಗ ಪೂರ್ತಿಯಾಗಿ ಗುಜರಿಯಾಗಿ ಕನ್ವರ್ಟ್ ಆಗಿರುತ್ತೆ. ಕೊನೆಗೆ ಇವ್ರು ಇಲ್ಲಿಂದ ಹೊರಟು ಹೋಗ್ತಾರೆ.
ಆದ್ರೆ ಕ್ಯಾಮ್ರಾ ಗುಜರಿಯ ಕಡೆ ಝೂಮ್ ಆಗುತ್ತೆ. ನೋಡಿದ್ರೆ ಕಸದ ತರ ಬಿದ್ದಿದ್ದ ಕ್ರಿಸ್ಟಿನ್ ನ ಒಂದು ಚಿಕ್ಕ ಪೀಸ್ ಆಟೋಮ್ಯಾಟಿಕಲಿ ಮೂವ್ ಆಗೋಕೆ ಶುರು ಆಗುತ್ತೆ. ಇದರಿಂದ ಪಕ್ಕಾ ಕನ್ಫರ್ಮ್ ಆಗುತ್ತೆ ಈ ದೆವ್ವದ ಕಾರ್ ಇನ್ನೂ ಕೂಡ ಬದುಕಿದೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನಮ್ ಚಾನಲ್ ಅಲ್ಲಿ ಪ್ರತಿ ಬುಧವಾರ ಮತ್ತೆ ಭಾನುವಾರ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ ಬರುತ್ತೆ, ಅದು ಹೈ ಕ್ವಾಲಿಟಿಯಲ್ಲಿ. ಅದಕ್ಕೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮೂವಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಸಿನೆ ವೈಬ್.